ಅಭಿವೃದ್ಧಿ ಹೆಸರಲ್ಲಿ ಮೂಡಾದಲ್ಲೂ ಕೂಡ ಅಕ್ರಮ ಅವ್ಯವಹಾರ ಭ್ರಷ್ಟಾಚಾರ ನಡೆದು ಹೋಗಿದೆಯಾ? ಅದರಲ್ಲೂ ಸಿದ್ದರಾಮಯ್ಯ ಅವರ ಪರಮಾಪ್ತನ ಇನ್ವಾಲ್ವ್ಮೆಂಟ್ ಈ ಒಂದು ಅವ್ಯವಹಾರದಲ್ಲಿ ಇದೆಯಾ? ಹೀಗೊಂದು ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮೂಡ, ಅದರಲ್ಲೂ ಕೂಡ 50-50 ನೆಪದಲ್ಲಿ ಬಹುಕೋಟಿ ಹಗರಣ ನಡೆದಿರುವ ಸುಳಿವು ಲಭ್ಯವಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ಪರಮಾಪ್ತ ಕೆ ಮರಿಗೌಡ ಕೂಡ ಇದರಲ್ಲಿ ಭಾಗಿಯಾಗಿರುವ ಸಾಧ್ಯತೆ. ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತು ನಿಯಮ ಉಲ್ಲಂಘನೆ ಮಾಡಿಬಿಟ್ರ ಮರಿಗೌಡ್ರು? ಪ್ರಶ್ನೆ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. 50-50 ನೆಪದಲ್ಲಿ ಬಹುಕೋಟಿ ಹಗರಣ ನಡೀತಾ ಇದ್ರು ಕೂಡ ನಿಯಮ ಉಲ್ಲಂಘನೆ ಮಾಡಿದ್ರ ಮೂಡಾಧ್ಯಕ್ಷರು? ಮೈಸೂರಿನಲ್ಲಿ 7.03 ಎಕರೆ ಜಾಗ ಮೂಡ ವಶಕ್ಕೆ ಪಡೆದಿದೆ. ಸರ್ವೆ ನಂಬರ್ 86ರಲ್ಲಿರುವ ಜಾಗ ಇದು. 1989ರಲ್ಲಿ ಜಾಗವನ್ನ ಮೂಡ ವಶಕ್ಕೆ ಪಡಿಸಿಕೊಂಡಿತ್ತು. 50-50 ಅನುಪಾತದ ಅಡಿಯಲ್ಲಿ ಪರಿಹಾರ ನೀಡದಂತೆ ಸುತ್ತೋಲೆ ಹೊರಡಿಸಲಾಗಿದೆ. ಆದರೆ ನಿಯಮ ಮೀರಿ ತಪ್ಪು ಆದೇಶ ಜಾರಿಗೆ ಮರಿಗೌಡ್ರು ಒತ್ತಡವನ್ನ ಹೇರ್ತಿದ್ದಾರಂತೆ. 50-50 ಅನುಪಾತದಂತೆಯೇ ಹಣ ಮತ್ತು ಭೂಮಿ ನೀಡೋಕೆ ಆದೇಶವನ್ನ ಹೊರಡಿಸಿದ್ದಾರೆ. ಹೀಗೆ ಮಾಡಬಾರ್ದು ಅಂತ ಹೇಳಿ ನಿಯಮ ಇದೆ, ಹೀಗೆ ಮಾಡಿ ಅಂತ ಹೇಳಿ ಒತ್ತಡವನ್ನ ಹೇರ್ತಿದ್ದಾರೆ ಮರಿಗೌಡ್ರು ಅನ್ನೋ ಆರೋಪ. ಪರಿಹಾರವಾಗಿ 81,670 ಚದರ ಅಡಿ ನಿವೇಶನ ನೀಡಿ ಆದೇಶ. ಆಯುಕ್ತ GT ದಿನೇಶ್ ಅವರಿಗೆ ಒತ್ತಡ ಹಾಕಿದ್ದಾರೆ ಮರಿಗೌಡ್ರು ಅನ್ನೋ ಆರೋಪ. ತಪ್ಪು ಆದೇಶವನ್ನ ಜಾರಿಗೊಳಿಸುವಂತೆ 27/5/2024ರಂದು ಟಿಪ್ಪಣಿಯನ್ನ ನೀಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ, ನಿಯಮ ಇರೋದು ಒಂಥರ, ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ಳಿ ಅಂತ ಹೇಳಿ ಒತ್ತಡ ಹೇರಿದ್ರು ಅನ್ನೋ ಆರೋಪ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಮರಿಗೌಡ ಅವರ ವಿರುದ್ಧವಾಗಿ ಕೇಳೋಕೆ ಸಿಗ್ತಾ ಇರೋದು. ಈ ಪ್ರಕರಣದ ಡೀಟೇಲ್ಸ್ ಹಾಗೆ ಮರಿಗೌಡರ ಪಾಸಿಬಲ್ ಇನ್ವಾಲ್ವ್ಮೆಂಟ್, ಇದರಲ್ಲಿ ಎಷ್ಟರ ಮಟ್ಟಿಗೆ ಅವರ ಹಸ್ತಕ್ಷೇಪ ಇರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ಳಿ. ಸ್ಮಿತಾ, ಈಗಾಗಲೇ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಹುಕೋಟಿ ಹಗರಣ ನಡೆದಿದ್ದೇಳಿ ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ BJP ಶಾಸಕ ಶ್ರೀವಾಸ್ ಅವರು ಒಂದು ಪತ್ರವನ್ನು ಬರೀತಾರೆ. ಇದರಲ್ಲಿ ಭಾಳ ಪ್ರಮುಖವಾಗಿ 1989ರಲ್ಲಿ ಶಾಂತಮ್ಮ ಎಂಬ ಮಹಿಳೆ ಸುಮಾರು 7 ಎಕರೆ ಜಾಗ, ಅಂದರೆ ಸರ್ವೆ ನಂಬರ್ 86ರಲ್ಲಿ ಸುಮಾರು 7 ಎಕರೆ ಜಾಗವನ್ನು ಏನು ಮೂಡ ವಶಕ್ಕೆ ಪಡೆದುಕೊಂಡಿರುತ್ತೆ. 89ರಲ್ಲಿ ಅವರಿಗೆ ಪರಿಹಾರವನ್ನು ಕೂಡ ಕೊಟ್ಟಿರ್ತಾರೆ. ಆದರೆ ಅವರಿಗೆ ಪರಿಹಾರವನ್ನು ಕೊಟ್ಟಿಲ್ಲ ಅಂಥೇಳಿ ಈಗ ಅವರಿಗೆ ಸುಮಾರು 81,000 ಚದರ ಅಡಿಗಳಷ್ಟು ನಿವೇಶನವನ್ನು ಕೊಡಬೇಕು ಅಂತೇಳಿ ಆದೇಶವನ್ನು ಮಾಡಿದ್ದಾರೆ. ಭಾಳ ಪ್ರಮುಖವಾಗಿ 2015 ಆದ ನಂತರ, ಅಂದರೆ 2015 ನಂತರದಲ್ಲಿ ಯಾರಿಗೂ ಕೂಡ 50-50 ಅನುಪಾತದಲ್ಲಿ ಸೈಟೆಲ್ಲ ಕೊಡಬಾರ್ದು ಅಂತೇಳಿ ಸರ್ಕಾರ ಒಂದು ಆದೇಶವನ್ನು ಮಾಡಿದೆ. ಆದರೆ 1989ರಲ್ಲಿ ಯಾವುದೇ ಕೂಡ ನಾವು ಏನು ಮೂಡಾಗೆ ಕೊಟ್ಟ ಜಾಗಕ್ಕೆ ಯಾವುದೇ ರೀತಿಯಾದಂಥ ಪರಿಹಾರ ತೆಗೆದುಕೊಳ್ಳಿಲ್ಲ ಅಂಥೇಳಿ ದಳ್ಳಾಳಿಗಳು ಮತ್ತು ಮಧ್ಯವರ್ತಿಗಳ ಮೂಲಕವಾಗಿ ಈ ಒಂದು ಫೈಲನ್ನು ಹುಡುಕಿಸಿ ಈ ಒಂದು ಪ್ರಕರಣದಲ್ಲಿ ಸುಮಾರು 60-70 ಸೈಟ್ಗಳು ಈ ಒಂದು ಪ್ರಕರಣದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಸುಮಾರು 50-50 ಅನುಪಾತದಲ್ಲಿ ಈಗಾಗಲೇ ಸಾವಿರಾರು ಕೋಟಿ ಹಗರಣ ನಡೆದಿದೆ ಅಂತೇಳಿ ಈಗಾಗಲೇ BJPಯ ಶಾಸಕರಿರ್ಬೋದು, ಪ್ರತಿಯೊಬ್ಬರು ಕೂಡ ಈಗಾಗಲೇ ಈ ಒಂದು ಪ್ರಕರಣದ ಬಗ್ಗೆ ಮಾತನಾಡೋಕ್ಕೆ ಶುರು ಮಾಡಿದ್ದಾರೆ. ವಿಶ್ವನಾಥ್ ಅವರು ಕೂಡ ನೇರವಾಗಿ ಅವರು CM ಸಿದ್ದರಾಮಯ್ಯ ಇರ್ಬೋದು, ಯತೀಂದ್ರ ಸಿದ್ದರಾಮಯ್ಯ ಇರ್ಬೋದು, ಜೊತೆಗೆ ಅವರ ಪತ್ನಿಯವರು ಕೂಡ ಹೆಸರಲ್ಲೂ ಕೂಡ ಸೈಟೆಲ್ಲ ತೆಗೆದುಕೊಂಡಿದ್ದಾರೆ ಅಂತೇಳಿ ಈಗಾಗಲೇ ಗಂಭೀರವಾದಂಥ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲ ಆರೋಪಗಳು ಯಾವಾಗ ಹೊರಗೆ ಬರೋಕ್ಕೆ ಶುರು ಆಯಿತೋ, ಇವತ್ತು ಈ ದಿಢೀರಲ್ಲೇ ನಗರಾಭಿವೃದ್ಧಿ ಸಚಿವರಾದಂತಹ ಬೈರತಿ ಸುರೇಶ್ ಅವರು ಇವತ್ತು ಈಗಾಗಲೇ ಮೂಡಾಗೆ ಬಂದಿದ್ದಾರೆ. ಮೂಡಾಗೆ ದಿಢೀರನ್ನು ಭೇಟಿ ಕೊಟ್ಟು ಸಭೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಸಭೆಯಲ್ಲಿ ಭಾಳ ಪ್ರಮುಖವಾಗಿ ಈಗಾಗಲೇ ಏನೋ ಕಳೆದ ಹಲವು ವರ್ಷಗಳಿಂದ ಯಾವ ರೀತಿ ಸೈಟ್ ಹಂಚಿಕೆ ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಆಗ್ತಾ ಇದ್ದಾರೆ. ಇನ್ನು ವಿಶ್ವನಾಥ್ ಅವರು ಈಗಾಗಲೇ ಒಂದು ಪತ್ರವನ್ನು ಬರೆದು 2020ರಿಂದ ಯಾವ ರೀತಿಯಾಗಿ ಸೈಟೆಲ್ಲ ಹಂಚಿಕೆ ಮಾಡಿದ್ದಾರ ಸಂಪೂರ್ಣವಾದಂತಹ ವಿವರವನ್ನು ಕೊಡಬೇಕು ಅಂತೇಳಿ ಮೂಡ ಆಯುಕ್ತರಿಗೆ ಒಂದು ಪತ್ರ ಕೂಡ ಬರೆದಿದ್ದಾರೆ. ಇವತ್ತು ಸಭೆಯಲ್ಲಿ ಈಗಾಗಲೇ ಶಾಸಕ ಹರೀಶ್ ಗೌಡ ಇರ್ಬೋದು, ಪರಿಷತ್ ಸದಸ್ಯರಾದಂತಹ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಧನ್ಯವಾದ.